ನಾನು ದೀರ್ಘಾಯುಷ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ವಿಮೋಚನಾ ಕಾಂಡ 23-26 ಘೋಷಿಸುತ್ತೇನೆ. ನಿಮ್ಮ ದೇಶದಲ್ಲಿ ಗರ್ಭಪಾತವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣವಾದ ಆಯುಷ್ಯವನ್ನು ದಯಪಾಲಿಸುವರು. ನನ್ನ ದೇಹ, ಮನಸ್ಸು ಮತ್ತು ಆತ್ಮವು ದೇವರ ಆಶೀರ್ವಾದಕ್ಕಾಗಿ ಫಲವತ್ತಾದ ನೆಲವಾಗಿದೆ ಎಂದು ನಾನು ಘೋಷಿಸುತ್ತೇನೆ. ಮತ್ತು ಫಲವತ್ತತೆ ಮತ್ತು ಪೂರ್ಣ ಜೀವಿತಾವಧಿಯ ಭರವಸೆಯನ್ನು ನಾನು ಸ್ವೀಕರಿಸುತ್ತೇನೆ. ಯಾವುದೇ ಗರ್ಭಪಾತ ಅಥವಾ ಬಂಜೆತನವು ನನಗೆ ಆತನ ದೈವಿಕ ಯೋಜನೆಗೆ ವಿರುದ್ಧವಾಗಿ ನಿಲ್ಲುವುದಿಲ್ಲ. ನಾನು ಮಾಡುವುದೆಲ್ಲದರಲ್ಲಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಮತ್ತು ಫಲಪ್ರದನಾಗಿದ್ದೇನೆ. ನಾನು ದೇವರ ಆಶೀರ್ವಾದ ಮತ್ತು ಪೂರೈಕೆಯಲ್ಲಿ ನಡೆಯುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾನು ಫಲಪ್ರದ ಮತ್ತು ಉತ್ಪಾದಕನಾಗಿದ್ದೇನೆ ಮತ್ತು ಯೇಸುವಿನ ಹೆಸರಿನಲ್ಲಿ ನನ್ನ ಯಾವುದೇ ಪ್ರಯತ್ನಗಳು ಬಂಜರು ಅಥವಾ ವಿಫಲವಾಗುವುದಿಲ್ಲ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ ಕರಗಳನ್ನ ಕಂಡೆ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಹೊರುವ ನಿನ್ ಕರಗಳನ್ನ ಕಂಡೆ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ಒಂದಿಸಲು ಮಾತು ಇಲ್ಲ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. God is a good God. ನಮ್ಮ ದೇವರು ಒಳ್ಳೆಯ ದೇವರು. He is a God who has been speaking to us through this television program. Get ready today. It's your day because God is going to speak to you into your situation, whatever you might be going through in your lives. ನಿಮ್ಮ ಜೀವಿತದಲ್ಲಿ ಹಾದು ಹೋಗುತ್ತಿರುವಂತ ಪರಿಸ್ಥಿತಿಗಳು ಎಂತವುಗಳೇ ಆಗಿದ್ದರೂ ಈ ದಿನದಲ್ಲಿ ನೀವು ಸಿದ್ಧರಾಗಿರಿ. ಈ ಒಂದು ಕಾರ್ಯಕ್ರಮದ ಮೂಲಕ ಈ ಸಂಚಿಕೆಯಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾನೆ. He is a God who longs for your heart. He is a God who can do everything for you in your life. The battle, whatever you might be going through in your life, God will stand with you and He will fight for you in every walk of your life. ನಿಮ್ಮ ಜೀವಿತದ ಪ್ರತಿ ಒಂದು ನಡೆಯಲ್ಲಿಯೂ ನೀವು ಹಾದು ಹೋಗುತ್ತಿರುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ದೇವರು ನಿಮಗಾಗಿ ಯುದ್ಧ ಮಾಡುತ್ತಾನೆ. He is a God, He will neither leave you nor forsake you, says the word. ದೇವರ ವಾಕ್ಯ ಹೇಳುತ್ತದೆ, ಆತನು ನಿಮ್ಮನ್ನ ತೊರೆಯುವುದು ಇಲ್ಲ, ಕೈ ಬಿಡುವ ದೇವರು ಅಲ್ಲ ಎಂಬುದಾಗಿ ವಚನ ಹೇಳುತ್ತದೆ. We have been meditating upon the word Joshua chapter 1 verses 5. It says nobody will be able to stand against you, and how God was with Moses, He will be with you. He will neither leave you nor forsake you in your lives. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದ 5ನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ ವಚನ ಹೇಳುತ್ತದೆ. Whatever problems you might be going through in your life, and you might be thinking that it is a mountain, you might have lost hope, but God is promising to you today, nobody will be able to stand against you, and God says He will be with you. He will neither leave you nor forsake you in your lives. ನೀವು ಹಾದು ಹೋಗುತ್ತಿರುವಂತಹ ಪರಿಸ್ಥಿತಿಗಳು ಬೆಟ್ಟದೋಪಾದಿಯ ವಾತಾವರಣಗಳಾಗಿ ಇರಬಹುದು. ಆತನು ನಿಮ್ಮನ್ನ ಕೈ ಬಿಡುವುದಿಲ್ಲ, ಆತನು ನಿಮ್ಮನ್ನ ತೊರೆಯುವುದು ಇಲ್ಲ, ಆತನು ನಿಮ್ಮ ಸಂಗಡ
ಇರುವವನಾಗಿದ್ದಾನೆ. When God promises that He will be with you, His presence will be there with you. I am telling you, in every situation, you will see the victory and the mighty hand of God in your life, because God's presence will be there to overtake every situation, whatever you are going through, to defeat your enemies or your problems in your lives. ದೇವರು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವುದಾದರೆ ಆತನ ಪ್ರಸನ್ನತೆ ನಿಮ್ಮ ಸಂಗಡ ಇರುವಂತದ್ದಾಗಿದೆ. ಶತ್ರುವಿನ ಕಾರ್ಯಗಳು ಎಷ್ಟೇ ಪ್ರಬಲವಾಗಿ ನಿಮ್ಮ ಜೀವಿತದಲ್ಲಿ ಸಾಗುವಂತದ್ದಾಗಿದ್ದರೂ ಆತನು ನಿಮಗಾಗಿ ನಿಂತು ಯುದ್ಧ ಮಾಡುವವನಾಗಿದ್ದಾನೆ. God's presence is greater than every opposition or the problems what you go through in your life, because the presence of God will be able to remove all the situation what you go through in your life. ನಿಮ್ಮ ಜೀವಿತದಲ್ಲಿ ಎದುರಾಳಿಯ ಮೂಲಕ ಆಗುತ್ತಿರುವಂತ ಕಾರ್ಯಗಳು ಏನೇ ಪ್ರಬಲವಾದವುಗಳಾಗಿ ಇದ್ದರೂ ಕರ್ತನು ಅವುಗಳನ್ನು ತೆಗೆದು ಹಾಕುವವನಾಗಿದ್ದಾನೆ. We saw in the land of Egypt how the Israelites were able to cross the Red Sea, even though the Red Sea was like a mountain. The pharaohs were attacking them, and there was no hope for them to leave, and they murmured against God, but God was faithful to stand with them and to break every strongholds of the enemy, and for them to come out of from all the situation. He opened the Red Sea and He made them to cross the Red Sea. ಐಗುಪ್ತ ದೇಶದಿಂದ ಹೊರ ಕರೆತರುವ ಸಮಯದಲ್ಲಿ ತಡೆಯೋ ಪಾದಿಯಲ್ಲಿ ಬೆಟ್ಟದೋ ಪಾದಿಯಲ್ಲಿ ನಿಂತಂತ ಕೆಂಪು ಸಮುದ್ರವನ್ನ ಇಸ್ರಾಯೇಲರು ನೋಡಿದಾಗ ಉಣಗುಟ್ಟಿದವರಾದರು, ಅವರು ಒಳಗೊಳಗೆ ಕಳವಳ ಪಡುವವರಾದರು. ಕರ್ತನು ಅವರೆದುರಾಗಿದ್ದಂತ ಕೆಂಪು ಸಮುದ್ರವನ್ನ ತೆರೆದು ದಾರಿಯನ್ನ ಅವರಿಗಾಗಿ ಮಾಡಿದನು. God's presence moved. That's why the Red Sea was opened for the Israelites to cross the Red Sea. ದೇವರ ಪ್ರಸನ್ನತೆ ಚಲಿಸಿತು, ಅದಕ್ಕೋಸ್ಕರವಾಗಿಯೇ ಕೆಂಪು ಸಮುದ್ರವು ಇಬ್ಬಾಗವಾಗಿ ದಾರಿ ಉಂಟಾಯಿತು. God's presence is there with you. That's why I'm telling you, get ready. All your problems, which is like a mountain, it is going to move out, because God is going to make way among your situation, among your mountain, for you to be able to walk victorious in every situation in your life. ನಿಮ್ಮ ಜೀವಿತದಲ್ಲಿ ನೀವು ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಜಯಕರವಾಗಿ ಮುಂದೆ ಸಾಗಬೇಕಾದರೆ ದೇವರ ಪ್ರಸನ್ನತೆ ಎನ್ನುವಂಥದ್ದನ್ನ ನಿನ್ನ ಮುಂದೆ ಇಟ್ಟುಕೊಂಡು ಸಾಗುವಾಗ ಆ ಪ್ರಸನ್ನತೆ ನಿನಗಾಗಿಯೇ ಜಯದ ದಾರಿಯನ್ನು ತೆರೆಯುತ್ತದೆ. God's presence moved, the Red Sea opened, the enemy was delayed, the people walked through the dry ground, the Bible says. ದೇವರ ಪ್ರಸನ್ನತೆಯು ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ ದಾರಿ ತೆರೆದುಕೊಟ್ಟಿತು. ಇಗೋ ಹಿಂದೆ ಅಟ್ಟಿ ಬರುತ್ತಾ ಇದ್ದಂತಹ ಐಗುಪ್ತದ ಸೈನ್ಯವನ್ನ ತಡ ಮಾಡಿತು. The God Himself became the barrier between His people and their enemy. What looked like a dead situation or a dead end became a divine doorway for the Israelites to cross those Red Sea in their life. ಕೆಂಪು ಸಮುದ್ರವು ಯಾವುದೊಂದು ತಡೆಗೋಡೆಯೋ ಪಾದೆಯಲ್ಲಿ ನಿಂತದ್ದಾಗಿತ್ತು, ಅದನ್ನೇ ಕರ್ತನು ತೆಗೆದು ಹಾಕಿ ಅವರಿಗಾಗಿ ಮಾರ್ಗವನ್ನ ತೆರೆದು ಹಿಂದೆ ಬರುತ್ತಿದ್ದಂತ ಶತ್ರುಗಳು ಆ ಮಾರ್ಗದಲ್ಲಿ ನಿಂತು ಹೋಗುವ ಹಾಗೆ ಮಾಡಿದ್ದು ಆತನ ಸಾನ್ನಿಧ್ಯವೇ. When you have the presence of God and when you are a child of God, no oppositions, no human, no demonic spirit of God, no demonic spirits, no political or circumstantial can overpower you and your family in your life, because God's presence will break every bondages in your lives. ದೇವರ ಮಕ್ಕಳು ನೀವಾಗಿರುವಾಗ ಯಾವುದೇ ವಿಧವಾದಂತ ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಬರುವುದಾದರೂ ಕೂಡ, ವ್ಯಕ್ತಿಗತವಾದ ಹೋರಾಟವು, ರಾಜಕೀಯವಾದ ಹೋರಾಟವು, ಕೌಟುಂಬಿಕತೆಯ ಹೋರಾಟವು, ಯಾವ ಹೋರಾಟವು ನಿಮ್ಮ ಜೀವಿತದಲ್ಲಿ ಬಂದರೂ ಕರ್ತನು ಆ ಪರಿಸ್ಥಿತಿಯನ್ನ ತೊಟ್ಟಿಗೆ ತೆಗೆದುಕೊಳ್ಳುತ್ತಾನೆ. Romans 8:31 says, if God is for us, who can be against us? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನ ಹೀಗೆ ಹೇಳ್ತದೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವವರಾರು. If opposition is real, but God's presence is superior in every situation what you go through in your life. ನಿಮ್ಮ ಜೀವಿತದಲ್ಲಿ ಎದುರಾಳಿಗಳು ಎಷ್ಟೇ ಬಂದರೂ
ದೇವರ ಆಡಳಿತವೇ ಬಹಳ ಸಾರ್ವಭೌಮತ್ವವುಳ್ಳದ್ದಾಗಿದೆ. God's presence will make every opposition powerless, and it cannot come into your life. It cannot attack your family. It cannot bring failure in your life, because when God's presence is there, He will stand and He will fight for you in your lives. ನಿಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆ ನಿಮ್ಮ ಪರವಾಗಿ ಇರುವುದಾದರೆ ನಿಮಗೆ ವಿರೋಧವಾಗಿ ಯಾವುದೊಂದು ಬರುವುದಕ್ಕೆ ಸಾಧ್ಯವಿಲ್ಲ. ಆತನು ನಿಮ್ಮ ಪರವಾಗಿ ನಿಂತು ನಿಮಗಾಗಿ ಯುದ್ಧ ಮಾಡುವವನಾಗಿರುತ್ತಾನೆ. Exodus 33:14 says, my presence shall go with thee, and I will thee give you rest. ವಿಮೋಚನ ಕಾಂಡ 33ನೇ ಅಧ್ಯಾಯದ 14ನೆಯ ವಚನ ಹೀಗೆ ಹೇಳುತ್ತದೆ, ಇಗೋ ನಾನೇ ನನ್ನ ಪ್ರಸನ್ನತೆಯನ್ನು ನಿಮ್ಮ ಮುಂದಾಗಿ ಕಳಿಸಿಕೊಡುತ್ತೇನೆ, ನಿಮಗೆ ವಿಶ್ರಾಂತಿಯನ್ನುಂಟು ಮಾಡುತ್ತೇನೆ ಎಂಬುದಾಗಿ. When God's presence is with you, the fear loses its authority, which is dominating in your life, into every dead situation, and He will bring life into those dead situation in your lives. ನಿಮ್ಮ ಜೀವಿತದಲ್ಲಿ ಭಯದ ಮೂಲಕವಾಗಿ ಉಂಟಾದಂತಹ ಎಲ್ಲ ನಿರೀಕ್ಷೆಹೀನತೆಯ ಪರಿಸ್ಥಿತಿಗಳಲ್ಲಿ ದೇವರು ತಾನೇ ಜೀವವನ್ನ ನಿಮ್ಮ ಮರಣಕರವಾದ ಪರಿಸ್ಥಿತಿಯಲ್ಲಿ ತರುವವನಾಗಿದ್ದಾನೆ. When God's presence is with you, the enemy loses his confidence, and it cannot prevail in your life, because God's presence is already there, and it will fear and it will tremble and it will leave you from every situations in your lives. ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಇರುವಾಗ ವೈರಿಯು ತನ್ನ ಬಲವನ್ನ ಕಳೆದುಕೊಳ್ಳುವವನಾಗಿರುತ್ತಾನೆ. ಆ ಪ್ರಸನ್ನತೆ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಬಿಡದೆ ನಡೆಸುವಂತದ್ದಾಗಿದೆ. When God's presence is with you, confusion will turn into clarity, and you will be able to come out of those situations, and there will be a way which God will make you, for you to walk out from those situations and make you victorious in your life. ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಇರುವಾಗ ಗೊಂದಲಗಳು ನಿಮ್ಮಿಂದ ತೆಗೆದು ಹಾಕಲ್ಪಟ್ಟು ಸ್ಪಷ್ಟತೆ ನಿಮಗೆ ದೊರಕುವಂತದ್ದಾಗಿದೆ. ಶತ್ರುವಿನ ಕಾರ್ಯಗಳು ತೆಗೆದು ಹಾಕಲ್ಪಡುತ್ತವೆ. God's presence will bring victory without human strength in your life. When you have the presence of God, I am telling you, you don't have to trust anyone, you don't have to depend on anyone, but the presence of God, for His glory, for His name, He will fight for you, and He will bring victory in every situation what you go through in your life. ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಇರುವುದಾದರೆ ಯಾವ ಮನುಷ್ಯನ ಮೇಲೆಯೂ ನಿರೀಕ್ಷೆ ಇಡುವ ಅಗತ್ಯತೆ ಇಲ್ಲ. ದೇವರ ಪ್ರಸನ್ನತೆಯೇ ನಿಮ್ಮ ಜೀವಿತದ ಪ್ರತಿ ಒಂದು ಕಾರ್ಯಗಳಲ್ಲಿಯೂ ಜಯ ಕೊಡುವಂತದ್ದಾಗಿದೆ. 2 Chronicles 20:15 says, the battle is not yours, but it is God who is going to fight the battle for you. ಎರಡು ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 15ನೇ ವಚನ ಹೇಳುತ್ತದೆ, ಇಗೋ ಯುದ್ಧವು ನಿಮ್ಮದಲ್ಲ, ಅದು ದೇವರದೇ ಎಂಬುದಾಗಿ. The victory belongs to God's children, and God will give that victory, and He will fight for you in your lives. ದೇವರು ಯುದ್ಧವನ್ನ ಮಾಡುವವನಾಗಿ ಯುದ್ಧದ ಜಯವನ್ನ ನನಗೂ ನಿಮಗೂ ಕೊಡುವವನಾಗಿದ್ದಾನೆ. If you see in the Bible, David and Goliath was a huge giant. David was a small size. The Bible says Goliath had all the experience, but David trusted in God, and he knew the presence of God was there with him. ನಾವು ಸತ್ಯವೇದದಲ್ಲಿ ಗೋಲಿಯಾತನ ಕುರಿತಾಗಿಯೂ ದಾವೀದನ ಕುರಿತಾಗಿಯೂ ನೋಡುತ್ತೇವೆ. ಗೋಲಿಯಾತನು ಗಾತ್ರದಲ್ಲಿ ಮಹಾಬಲಿಷ್ಠನಾಗಿ ಪರಾಕ್ರಮಿಯಾಗಿ ಇದ್ದರೂ ಕೂಡ ಗಾತ್ರದಲ್ಲಿ ಬಹಳ ಚಿಕ್ಕವನಾಗಿದ್ದಂತ ದಾವೀದನನ್ನು ನಾವು ನೋಡುವಾಗ ದೇವರ ಪ್ರಸನ್ನತೆಯನ್ನು ಹೊತ್ತು ಹೋದ ವ್ಯಕ್ತಿಯಾಗಿ ಕಾಣುತ್ತೇವೆ. When Goliath saw David, he laughed at David, but David knew that he was surrounded by the presence of God, and he had that confidence that he will be able to defeat Goliath. ದಾವೀದನನ್ನ ನೋಡಿ ಗೋಲಿಯಾತನು ನಗುವವನಾಗಿದ್ದರೂ ಕೂಡ ದಾವೀದನ ಒಳಗಡೆ ದೇವರ ಪ್ರಸನ್ನತೆ ಸುತ್ತುವರೆದಿರುವ ಕಾರಣ ಗೋಲಿಯಾತನನ್ನು ನಾನು ಗೆಲ್ಲುತ್ತೇನೆ ಎನ್ನುವಂತ ಅಚಲವಾದ ನಂಬಿಕೆ ಇತ್ತು. Goliath had experience, and he had weapons, and he had armor, but David has nothing. Bible says he had the presence of God.
ಗೊಲಿಯಾತನಿಗೆ ಯುದ್ಧಾನುಭವವು ಯುದ್ಧಾಯುಧಗಳು ಇದ್ದವು, ಆದರೆ ದಾವೀದನಿಗೂ ದೇವರ ಪ್ರಸನ್ನತೆ ಮಾತ್ರವೇ ಇತ್ತು. 1 Samuel 17 verses 45 says, 1 ಸಮುವೇಲ 17ನೇ ಅಧ್ಯಾಯದ 45ನೇ ವಚನ ಹೀಗೆ ಹೇಳುತ್ತದೆ, I come to thee in the name of the Lord of hosts. ಇಗೋ ಮಹಾಕರ್ತನಾಗಿರುವ ಯೆಹೋವನ ಹೆಸರಿನಲ್ಲಿ ನಾನು ಬಂದಿದ್ದೇನೆ. And the Bible says David had put one stone in his sling and he had the presence of God and he was able to defeat the Goliath and he killed Goliath through that one stone with the presence of God. ದಾವೀದನು ತಾನೇ ಒಂದೇ ಒಂದು ಕಲ್ಲನ್ನ ಕವಣೆಯಲ್ಲಿ ಪ್ರಸನ್ನತೆಯಿಂದ ತುಂಬಿದವನಾಗಿ ಹಾಕಿ ಆ ಪ್ರಸನ್ನತೆಯನ್ನ ಮುಂದುವರೆಸುತ್ತಾ ಒಂದೇ ಒಂದು ಕಲ್ಲನ್ನ ಎಸೆಯುವಾಗ ಆ ಕವಣೆಯಿಂದ ಹೊರಟ ಕಲ್ಲು ಅವನನ್ನ ಹತ್ಯೆಗೈಯುತ್ತೆ ಎಂಬುದಾಗಿ ನೋಡುತ್ತೇವೆ. Today your problems or your situation, it might be looking like a good as strong as Goliath, but I want to tell you, you have the presence of God. You will defeat the Satan. You will defeat your problems through the presence of God. And I am telling you, if you be still in the presence of God, God will fight for you and He will be able to overcome your problems in your lives. ನಿಮ್ಮ ಜೀವಿತದಲ್ಲಿ ಬಂದಿರುವಂತ ಏನೇ ಪರಿಸ್ಥಿತಿಗಳು, ಪರಿಶ್ರಮಗಳು, ಹೋರಾಟಗಳು ನೋಡುವುದಕ್ಕೆ ದೊಡ್ಡ ಗೋಲಿಯಾತನೋಪಾದಿಯ ಸಮಸ್ಯೆಯಾಗಿ ನಿಂತಿರುವುದಾದರೂ ಕರ್ತನು ಅವುಗಳಿಂದ ನಿಮಗೆ ಜಯವನ್ನ ಕೊಡುವವನಾಗಿದ್ದಾನೆ. When you have the God's presence in your life, your opposition will turn into promotion in your life. Your opposition will turn into victory in your life. You will never see the defeat in your life. ನಿಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಇರುವಾಗ ನಿಮ್ಮ ಎದುರಾಳಿಯ ಮೂಲಕ ನೀವು ಕುಂದಿ ಹೋಗುವುದಿಲ್ಲ. ನಿಮ್ಮ ಎದುರಾಳಿಗಳು ನಿಮ್ಮ ಜೀವಿತದಲ್ಲಿ ಬಂದ ಕಾರಣ ಉನ್ನತಿಗೆ ಏರುವ ಅವಕಾಶಗಳನ್ನು ದೇವರು ನಿಮಗೆ ಕೊಡುತ್ತಾನೆ. Whatever the devil plans to destroy your life, in midst of all the plans of the devil, God will stand with you to overcome those problems, to be victorious for you in every situation what you go through in your life. ನಿಮ್ಮ ಜೀವಿತದ ಒಳಗಡೆ ನೀವು ಹಾದು ಹೋಗ್ತಿರುವಂತ ಪರಿಸ್ಥಿತಿಗಳು ಏನೆಲ್ಲ ತದ್ವಿರುದ್ಧವಾದವುಗಳಾಗಿ ನಿಂತಿದ್ದರೂ ಕೂಡ ಅದರ ಮಧ್ಯದಲ್ಲಿ ಕರ್ತನು ನಿಮಗೋಸ್ಕರವಾಗಿ ಕಾರ್ಯವನ್ನು ಮಾಡುತ್ತಾನೆ. If you see in the Bible, God's presence was there with Joseph when his own brothers betrayed him and they accused him falsely and they put them in the prison and they was forgotten in the prison. Yet God's presence led him to be victorious and he was able to overcome all those problems what he was going through in his life. ಯೋಸೇಫನ ಜೀವಿತವನ್ನ ನಾವು ನೋಡುವುದಾದರೆ ಸ್ವಂತ ಸಹೋದರರುಗಳೇ ಅವನನ್ನ ತಿರಸ್ಕಾರ ಮಾಡಿ ಅವನನ್ನ ತಳ್ಳಿದಾಗಲೂ ಕೂಡ ದೇವರ ಪ್ರಸನ್ನತೆ ಅವನು ಹೋದ ಸ್ಥಳದಲ್ಲೆಲ್ಲ ಜೊತೆಗೆ ಹೋಗಿ ಅವನನ್ನ ಉನ್ನತಿಗೆ ತಂದತ್ತು ಎಂಬುದಾಗಿ ನಾವು ನೋಡುತ್ತೇವೆ. Genesis chapter 50:20 says, "Ye thought evil against me, but God meant it unto good for me." ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ, ಇಗೋ ನೀವು ನನಗೆ ಅನಾನುಕೂಲವಾಗುವುದಕ್ಕಾಗಿಯೂ ಕೇಡಾಗುವುದಕ್ಕಾಗಿಯೂ ಕಾರ್ಯಗಳನ್ನು ಮಾಡಿದಿರಿ, ಆದರೆ ಕರ್ತನು ನನಗೆ ಮೇಲನ್ನ ಮಾಡಿದ್ದಾನೆ. Today the devil might be attacking you and to want to destroy your life, destroy your future. I am telling you, God's presence, when you put your faith on His presence, He will stand how He stood with David, how He stood with Joseph. He will stand with you and He will fight for you in your life in every situation what you go through in your lives. ಸೈತಾನನು ನಿಮ್ಮ ಮೇಲೆ, ನಿಮ್ಮ ಜೀವಿತದ ಮೇಲೆ ದಾಳಿಯನ್ನ ಮಾಡುತ್ತಾ ಇಲ್ಲದಂತೆ ಮಾಡುತ್ತೇನೆಂಬುದಾಗಿ ವಾದ ಮಾಡುವ ಸಮಯಗಳಲ್ಲಿಯೂ ಯೋಸೇಫನ ಸಂಗಡ ಇದ್ದ ದೇವರು, ದಾವೀದನ ಸಂಗಡ ಇದ್ದು ಕಾರ್ಯ ಮಾಡಿದ ದೇವರು ನಿಮಗಾಗಿ ನಿಂತು ಯುದ್ಧವನ್ನ ಮಾಡುತ್ತಾನೆ. When you have the presence of God, God brings peace in every midst of opposition. Whatever you go through in your life today, you might have been crying out to God, God, I am being attacked, I have been going through problems, there is no peace in my life, there is no peace in my family. I am telling you, when you have the presence of God, God's presence will bring peace in midst of all the opposition and all the troubles what you go through in your lives. ನಿಮ್ಮ ಜೀವಿತದ ಒಳಗಡೆ ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಇರುವುದಾದರೆ, ಎಂತ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ನೀವು ಇರುವುದಾದರೂ ದೇವರ ಸಮಾಧಾನ ನಿಮ್ಮನ್ನು ಆಡಳಿತ ಮಾಡುವಂತದ್ದಾಗಿದೆ. ಪರಿಸ್ಥಿತಿಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ದೇವರ ಪ್ರಸನ್ನತೆ ನಿಮ್ಮ ವಿಷಯಗಳಲ್ಲಿ ಸಮಾಧಾನವನ್ನು ಕೊಡುವಂತದ್ದಾಗಿದೆ. He is a God, He will be with you. He will neither leave you
nor forsake you, says his word in Joshua chapter 1 verses 5. ಯೆಹೋಶುವ 1:5 ವಚನದಲ್ಲಿ ಹೇಳುವ ಪ್ರಕಾರ ಆತನು ನಿಮ್ಮ ಸಂಗಡ ಇದ್ದು ಆತನು ನಿಮ್ಮನ್ನ ಬಿಡುವವನು ಅಲ್ಲ, ತೊರೆಯುವವನಲ್ಲ ಎಂಬುದಾಗಿ ವಚನ ಹೇಳುತ್ತದೆ. When he is there, I'm telling you, in every situation you will see the peace of God, because when he is there in your problems, when he is there in your family, I am telling you, the devil cannot enter or bring confusion in your life, but God's peace will rest upon you and you will be able to overcome every problems in your lives. ನಿಮ್ಮ ಜೀವಿತದಲ್ಲಿಯೂ ನಿಮ್ಮ ಕುಟುಂಬ ಜೀವಿತದ ಒಳಗಡೆಯೂ ದೇವರ ಪ್ರಸನ್ನತೆ ಇರುವುದಾದರೆ ಸಮಾಧಾನವು ನಿಮ್ಮದಾಗಿರುತ್ತದೆ. ಆತನು ನಿಮ್ಮನ್ನು ವಿಶ್ರಾಂತಿಯನ್ನು ಕೊಟ್ಟು ನಿಮ್ಮನ್ನು ನಡೆಸುತ್ತಾನೆ. Isaiah chapter 43:2 says, when you pass through the waters, I will be with you. ಯೆಶಾಯ 43:2 ವಚನ ಹೇಳ್ತದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ. We see in the Bible, when Jesus was there in the boat, even though they went through storm in their life, but since Jesus was there, I am telling you, they were being able to overcome those fear, what they went through, because they saw the storm, but they forgot about Jesus. But when Jesus stood with them and he rebuked the storm, they were able to be delivered from every storm, and the peace of God rest upon them. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸಂಚಾರ ಮಾಡುತ್ತಾ ಇದ್ದಂತಹ ಆ ಸಮಯದಲ್ಲಿ ಶಿಷ್ಯರುಗಳು ಆತನೊಂದಿಗೆ ಪ್ರಯಾಣವನ್ನ ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿಯೂ ಅವರು ಬಿರುಗಾಳಿಯನ್ನ ಅಲೆಗಳನ್ನ ನೋಡಿ ನಡುಗಿದರು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಸಂಗಡ ಇದ್ದಂತ ಕಾರಣ when we have the presence of God, the peace of God will rest upon our family and our lives. ನಾವು ಆತನ ಪ್ರಸನ್ನತೆಯನ್ನು ಹೊಂದಿಕೊಂಡು ಸಾಗುವಾಗ ನಮ್ಮ ಕುಟುಂಬದಲ್ಲಿಯೂ ವ್ಯಕ್ತಿಗತ ಬದುಕಿನಲ್ಲಿಯೂ ದೇವರ ಸಮಾಧಾನ ಆಡಳಿತ ಮಾಡುತ್ತದೆ. When God's presence is there, you don't have to fear, you don't have to worry about any situation, because God's presence, your ultimate security, ultimate protection, ultimate grace, which God will provide you in every walk of your lives. ದೇವರ ಪ್ರಸನ್ನತೆ ಎನ್ನುವಂಥದ್ದು ನಮ್ಮ ಸಂಗಡ ಇರುವಾಗ ಅದುವೇ ಬಹಳ ಪ್ರಾಮುಖ್ಯವಾದಂತಹ ಸಂರಕ್ಷಣೆ, ಅದುವೇ ಬಹಳ ಅಮೂಲ್ಯವಾದಂತಹ ಕೃಪೆಯಿಂದ ತುಂಬಿದ್ದಾಗಿ ನಮ್ಮನ್ನು ನಡೆಸುವಂತದ್ದಾಗಿದೆ. No weapon, no schemes or opposition can come against you, against your family, against your future in your life, because Isaiah 54:17 says, no weapon that is formed against thee shall prosper. ಯೆಶಾಯ 54:17 ವಚನ ಹೇಳುವ ಪ್ರಕಾರವಾಗಿ ನಮಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನ ಗೆಲ್ಲುವವುಗಳಾಗುವುದಿಲ್ಲ. Psalms 27:1 says, the Lord is my light and my salvation, whom shall we fear in our lives? ಕೀರ್ತನೆ 27:1 ವಚನ ಹೇಳುತ್ತದೆ, ಯೆಹೋವನೇ ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಹೆದರೆನು. When you make him the Lord of your life and the light of your life and the salvation which God is bringing to your life, I am telling you, you don't have to fear about anything, because God will stand with you and he will fight for you. He will neither leave you nor forsake you in your lives. ಈ ಕರ್ತನ ಸಾನ್ನಿಧ್ಯವನ್ನು ನೀವು ಆಧಾರ ಮಾಡಿಕೊಂಡು ಮುಂದೆ ಸಾಗುವಾಗ ಆತನು ನಿಮ್ಮನ್ನು ಕೈ ಬಿಡುವವನು ಅಲ್ಲ, ತೊರೆಯುವವನು ಅಲ್ಲ, ತಿರಸ್ಕರಿಸುವವನು ಅಲ್ಲ. The Lord will fight for you. You need only to be still. ದೇವರು ನಿಮಗಾಗಿ ಯುದ್ಧವನ್ನು ಮಾಡುತ್ತಾನೆ, ನೀವು ಸ್ಥಿರವಾಗಿರಬೇಕು. Hallelujah. Hallelujah. Whatever situation you might be going through today, put your faith in God, because God will fight for you in your life. ಜೀವಿತದ ಪರಿಸ್ಥಿತಿಗಳಲ್ಲಿ ಎಂತ ಕಠಿಣವಾದ ವಾತಾವರಣದಲ್ಲಿ ನೀವು ಹೋಗ್ತಾ ಇದ್ರು, ನಿಮ್ಮ ನಂಬಿಕೆಯನ್ನು ದೇವರ ಮೇಲೆ ನೀವು ಇಡ್ರಿ. Psalms 46:1-2 says, God is our refuge and strength and ever present help in trouble. Therefore we will not fear in our life. ಕೀರ್ತನೆಗಳು 46:1-2 ವಚನ ಹೀಗೆ ಹೇಳ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ ವಚನ ಹೇಳ್ತದೆ. Joshua 1:9 says, don't be afraid, for the Lord your God will be with you wherever you go in your life. ಯೆಹೋಶುವನ ಗ್ರಂಥ 1:9 ವಚನ ಹೇಳ್ತದೆ, ನೀನು ಹೆದರಬೇಡ, ಕಳವಳ ಪಡಬೇಡ, ನಿನ್ನ ಕರ್ತನಾದ ಯೆಹೋವನು ತಾನು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನೊಂದಿಗಿರುತ್ತಾನೆ ಎಂಬುದಾಗಿ. Psalms 23:4 says, even though I walk through the valley of shadow of death, I will fear no evil,
for you are with me, says the word of God. ಕೀರ್ತನೆ 23:4 ವಚನ ಹೇಳುವ ಪ್ರಕಾರ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗುವಾಗ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ ವಚನ ಹೇಳ್ತದೆ. Hebrews 13:5-6 says, never will I leave you, never will I forsake you, because my God is my helper. I will not be afraid in my life. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5-6ನೇ ವಚನ ಹೀಗೆ ಹೇಳ್ತದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಕರ್ತನು ನಮ್ಮ ಸಹಾಯಕನು. Zechariah 4:6 says, not by might, not by power, but by the Spirit, says the Lord. ಜಕರ್ಯನ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯದ 6ನೇ ವಚನ ಹೀಗೆ ಹೇಳ್ತದೆ, ಇಗೋ ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದಾಗಿ. Today, whatever it is standing behind you, it cannot destroy you, or it cannot bring any kind of situation in your life. ನಿಮ್ಮ ಜೀವಿತದಲ್ಲಿ ಇಂದು ನಿಮಗೆ ಎದುರಾಗಿ ನಿಂತಿರುವಂತದ್ದು ನಿಮ್ಮನ್ನ ನಾಶಪಡಿಸಲಾರದು. What stands before you, cannot stop you. It cannot stop you in your life. ನಿಮ್ಮ ಜೀವಿತದಲ್ಲಿ ನಿಮ್ಮ ಎದುರಾಗಿ ನಿಂತಿರುವಂತದ್ದು ನಿಮ್ಮನ್ನ ತಡೆದು ನಿಲ್ಲಿಸಲಾರದು. Because the Lord your God and His presence will be with you, and He will stand with you in your life, and He will fight for you in your life. You need to be only still. ನಿಮ್ಮ ಕರ್ತನಾದ ಯೆಹೋವನು ತಾನೇ ನಿಮ್ಮ ಪರವಾಗಿ ನಿಂತು ಯುದ್ಧ ಮಾಡುವವನಾಗಿದ್ದಾನೆ. ನೀವು ಸ್ಥಿರವಾಗಿ ನಿಲ್ಲಿರಿ. God's presence will go before you, and He will stand before you, and He will surrender you in your life. ದೇವರ ಪ್ರಸನ್ನತೆ ನಿಮ್ಮ ಮುಂಬಲವಾಗಿ ಚಲಿಸುತ್ತದೆ, ನಿಮ್ಮನ್ನು ಆವರಿಸುವಂತದಾಗಿರುತ್ತದೆ. Every opposition will have to bow down in the presence of God. What looks impossible to your eyes will open by the power of God. The Lord will fight for you, and you will be victorious in your life. ನಿಮಗೆ ಎದುರಾಗಿ ನಿಂತಿರುವ ಎಲ್ಲ ಎದುರಾಳಿಗಳು ಮಂಡಿ ಊರಲೇಬೇಕು. ಕರ್ತನು ನಿಮಗಾಗಿ ಯುದ್ಧವನ್ನ ಮಾಡಿ ನಿಮಗೆ ಜಯ ಕೊಡುತ್ತಾನೆ. Time has come for you to overcome all those hurdles, all those opposition, all those circumstances what you are going through, because God is promising to you He will fight for you. You need to be still in your life. ನಿಮ್ಮ ಜೀವಿತದ ಎಲ್ಲಾ ತಡೆಗಳ ಮಧ್ಯದಲ್ಲಿ, ಅಡೆತಡೆಗಳ ಮಧ್ಯದಲ್ಲಿ ನೀವು ಮಾಡಬೇಕಾಗಿರುವಂತದ್ದು ಸ್ಥಿರವಾಗಿ ನಿಲ್ಲಬೇಕು. He will neither leave you nor forsake you. ಆತನು ನಿಮ್ಮನ್ನ ಕೈ ಬಿಡುವುದಿಲ್ಲ, ಆತನು ನಿಮ್ಮನ್ನ ತೊರೆಯುವುದಿಲ್ಲ. He will be with you till the end of your days. ಆತನು ನಿಮ್ಮ ಅಂತ್ಯದವರೆಗೂ ನಿಮ್ಮ ಸಂಗಡ ಇರುತ್ತಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, in the name of Jesus, ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ thank you, Lord, for your presence today. Your presence is going to be with there. You are a God who will neither leave us nor forsake us, as your word promised in Joshua 1:5. God, ನಿನ್ನ ಪ್ರಸನ್ನತೆಗಾಗಿ, ನಮ್ಮನ್ನ ಬಿಟ್ಟು ಅಗಲದೆ ಇರುವ ನಿನ್ನ ಪ್ರಸನ್ನತೆಗಾಗಿ, ಯೆಹೋಶುವ 1:5 ಹೇಳಿರುವ ಪ್ರಕಾರ ನಮ್ಮನ್ನ ಅಗಲದೆ ಇರುವ ನಿನ್ನ ಪ್ರಸನ್ನತೆಗಾಗಿ ವಂದಿಸುತ್ತೇವೆ. come into my life. ನಮ್ಮ ಜೀವಿತದ ಒಳಗಡೆ ಬಾ. You are my Lord and Savior, and I put my faith in you, and I surrender all my troubles, all my battles into your hands. ನೀನೇ ನಮ್ಮ ಕರ್ತನು, ನೀನೇ ನಮ್ಮ ರಕ್ಷಕನು. ನಮ್ಮ ಎಲ್ಲ ಸಮಸ್ಯೆ, ಅಡೆ ತಡೆಗಳನ್ನ ನಿನ್ನ ಪ್ರಸನ್ನತೆಯ ಮುಂದೆ ನಾವು ತರುತ್ತೇವೆ. We welcome you as my Lord and Savior. ನಿಮ್ಮನ್ನ ನಮ್ಮ ಕರ್ತನು ರಕ್ಷಕನಾಗಿ ಸ್ವಾಗತ ಮಾಡಿಕೊಳ್ಳುತ್ತೇವೆ. Believe that you died for me, you were buried for me, and rose again on third day, and you are alive in our midst, of Jesus. ನೀನು ನಮಗಾಗಿ ಮರಣವನ್ನ ಹೊಂದಿ, ನಮಗಾಗಿ ಸಮಾಧಿಯನ್ನ ಮಾಡಿ, 3ನೆಯ ದಿನದಲ್ಲಿ ಮರಣದಿಂದ ಎದ್ದೆ ಎಂಬುದಾಗಿ ನಂಬುತ್ತೇವೆ. I will follow you all the days of my life, oh God. Take total control of my situation. You are the Lord of my life, oh God, in Jesus' name. ನಮ್ಮ ಜೀವಿತದ ಪ್ರತಿ ಒಂದೊಂದು ಭಾಗವನ್ನು ನಿನ್ನ ಕರಗಳಿಗೆ ಕೊಡುತ್ತೇವೆ. ನೀವೇ ನಮ್ಮ ಜೀವಿತದ ಕರ್ತನಾಗಿದ್ದೀಯ, ನಮ್ಮನ್ನ ನಿಯಂತ್ರಣಕ್ಕೆ ತೆಗೆದುಕೋ ಸ್ವಾಮಿ. If you have made this prayer, Jesus Christ is your Lord, and God bless you. ಈ ಒಂದು ಪ್ರಾರ್ಥನೆಯನ್ನ ನೀವು ಬಾಯಿ ತೆರೆದು ಮಾಡಿರುವುದಾದರೆ, ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಬರುವವನಾಗಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.